ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿರುವಂತಹ ನಟ ದರ್ಶನ್ ಪರಪ್ಪನ ಪಂಜರದಲ್ಲಿ ವಿಲವಿಲ ಅಂತ ಒದ್ದಾಟವನ್ನು ಅನುಭವಿಸುತ್ತಿದ್ದಾರೆ. ಸುಪ್ರೀಂ ಚಾಟಿ ಬೀಸಿದ ಬಳಿಕ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವಿವಿಐಪಿ ಟ್ರೀಟ್ಮೆಂಟ್ ಇಲ್ಲದೆ ಆರೋಪಿ ದರ್ಶನ್ ಪರದಾಟವನ್ನು ಅನುಭವಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ. ದರ್ಶನ್ ಅಂಡ್ ಗ್ಯಾಂಗ್ನ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಅಧಿಕಾರಿಗಳು. ಮಹಿಳಾ ಕೇಂದ್ರ ಕಾರಾಗೃಹ ಕೊಠಡಿ ಸಂಖ್ಯೆ 1ರಲ್ಲಿ ಡಿ ಗ್ಯಾಂಗ್ನ ಇರಿಸಲಾಗಿದೆ. ಮಹಿಳೆಯರಿಗಾಗಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಜೈಲದು. ಸದ್ಯ ದರ್ಶನ್ ಹಾಗೆ ಗ್ಯಾಂಗ್ನ ಅದೇ ಸೆಲ್ನಲ್ಲಿ ಇರಿಸಲಾಗಿದೆ ಅನ್ನುವಂತಹ ಮಾಹಿತಿ. 500 ಕೈದಿಗಳ ಸಾಮರ್ಥ್ಯ ಇರುವಂತಹ ನೂತನ ಕಾರಾಗೃಹ ಇದು. ಇನ್ನೂ ಉದ್ಘಾಟನೆಗೊಂಡು ಮಹಿಳಾ ಕೈದಿಗಳಿಗೆ ಅದನ್ನ ನೀಡಿಲ್ಲ. ಕೋವಿಡ್ ಸಮಯದಲ್ಲಿ ಕ್ವಾರಂಟೈನ್ ಜೈಲಾಗಿತ್ತು. ದರ್ಶನ್ ಗ್ಯಾಂಗ್ ಅನ್ನ ಅದೇ ಸೆಲ್ನಲ್ಲಿ ಇರಿಸಲಾಗಿದೆ ಅನ್ನುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡ್ತಾ ಇದ್ದ ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ಒದ್ದಾಟ ಮತ್ತೆ ಆರಂಭ ಆಗಿದೆ. ಕಳೆದ ಬಾರಿಯಂತೆ ಈ ಬಾರಿ ರಾಜಾತಿಥ್ಯ ಇಲ್ಲ. ಅದು ಸಿಗದೇ ಇರೋ ರೀತಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಏನ್ ಮಾಹಿತಿ ಸಿಗ್ತಾ ಇದೆ ಜೈಲು ಮೂಲಗಳಿಂದ? ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನಟ ದರ್ಶನ್ ಹಾಗೆ ಗ್ಯಾಂಗ್ಗೆ ಲಭ್ಯವಾಗ್ತಾ ಇದೆಯಂತೆ? ಖಂಡಿತವಾಗಿಯೂ ವಿದ್ಯಾ, ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟೆಚ್ಚರ ವಹಿಸಿರುವಂತಹದ್ದು ಜೈಲು ಅಧಿಕಾರಿಗಳು. ಮುಖ್ಯವಾಗಿ ಅವರ ಭದ್ರತೆಯನ್ನು ಹೆಚ್ಚಿಸಿರುವಂತಹದ್ದು. ಸೂಪರಿಂಟೆಂಡೆಂಟ್ ಜೈಲಾಧಿಕಾರಿ ಒಬ್ಬರು, ಜೊತೆಗೆ 2 ಜೈಲರ್ಗಳು, ಜೊತೆಗೆ ಸಾಕಷ್ಟು ಅಂದರೆ 10ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡಿರುವಂತಹದ್ದು ಅವ್ರನ್ನ ಕಾವಲು ಕಾಯಕ್ಕೆ. ಯಾವುದೇ ರೀತಿಯಾಗಿ ಈ ಬಾರಿ ಬೇರೆ ಬೇರೆ ಅಲ್ಲಿರುವಂತಹ ಕೈದಿಗಳ ಸಂಪರ್ಕಕ್ಕೆ ಸಿಕ್ಕು ಅವರು ಇವರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತಹ ಶಂಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನ ಕ್ವಾರಂಟೈನ್ ಸೆಲ್, ಅಂದರೆ ಈಗಾಗಲೇ ಈ ಹಿಂದೆ ಮಹಿಳಾ ಕೈದಿಗಳಿಗೋಸ್ಕರ ನಿರ್ಮಾಣ ಮಾಡಿದಂತಹ ಒಂದು ಜೈಲೇನಿದೆ, ಆ ಒಂದು ಜೈಲಿನಲ್ಲಿ ಸುಮಾರು 5 ಜನ ಕೈದಿಗಳನ್ನು ಇರಿಸುವಂಥ ಸಾಮರ್ಥ್ಯ ಇರುವಂತಹದ್ದು. ಈಗ ನ್ಯೂಸ್ ಫಸ್ಟ್ ಸ್ಕ್ರೀನ್ ಮೇಲೆ ಕೂಡ ನಾವು ನೋಡ್ತಾ ಇರ್ಬೋದು ಆ ಜೈಲಿನ ವಿಜುವಲ್ಗಳನ್ನು. ಆ ಒಂದು ಜೈಲಿನಲ್ಲೇ ಈಗ ಸದ್ಯಕ್ಕೆ ಅಂದರೆ ಈಗ ಹೊಸದಾಗಿ ನಿರ್ಮಾಣ ಆಗಿರುವಂತಹದ್ದು ಆ ಜೈಲಿನ ಕೊಠಡಿ ನಂಬರ್ 1ರಲ್ಲಿ ಈಗಾಗಲೇ ದಾಸನನ್ನು ಇರಿಸಲಾಗಿರುವಂತಹದ್ದು. ಅಂದರೆ ಅವ್ರಿಗೆ ನಾವು ಗಮನಿಸ್ಬೋದು ವಿಜುವಲ್ನಲ್ಲಿ ಬ್ಯಾರಿಕೇಡ್ ಕೂಡ ಹಾಕಿ, ಆ ಒಂದು ಬ್ಯಾರಿಕೇಡ್ ಕಂಪ್ಲೀಟ್ ಆಗಿ ಅವರ ಡೋರ್ ಸುತ್ತಮುತ್ತ ಬ್ಯಾರಿಕೇಡನ್ನು ಹಾಕಿರುವಂಥದ್ದು. ಬೇರೆ ಯಾರಾದರೂ ಸಹ ಕೈದಿಗಳು ಅಂದರೆ ಅಕ್ಕಪಕ್ಕ ಇರೋ ಕೈದಿಗಳು ಯಾರಾದರೂ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ, ಇನ್ನು ಜೊತೆಗೆ ಆ ಒಂದು ಕೊಠಡಿಯಲ್ಲಿ ಒಂದು ಟಿವಿಯ ವ್ಯವಸ್ಥೆ ಕೂಡ ಇರಲ್ಲ, ಏನು ಕೂಡ ಇರಲ್ಲ. ಕಂಪ್ಲೀಟ್ ಆಗಿ ಹೊಸದಾಗಿರೋದ್ರಿಂದ ಅಲ್ಲಿ ಅವ್ರು ಏನು ಪೊಲೀಸವರು ಕೊಟ್ಟಿರುವಂಥ ವ್ಯವಸ್ಥೆ ಬಿಟ್ಟರೆ ಬೇರೆ ಯಾವುದು ಕೂಡ ಇರಲ್ಲ. ಪೊಲೀಸವರು ಕೇವಲ ಚಾಪೆ ದಿಂಬು ಮಾತ್ರ ಕೊಟ್ಟಿರುವಂತಹದ್ದು. ಹೀಗಾಗಿ ಆ ಚಾಪೆ ದಿಂಬು ಮೇಲೇನೆ ಇರಬೇಕು, ಇಡೀ ದಿನ ಅಲ್ಲೇ ಅವರು ಕಾಲ ಕಳಿಬೇಕು. ಜೊತೆಗೆ ಅಲ್ಲಿ ಟಿವಿಯನ್ನು ಕೂಡ ನೋಡೋಕ್ಕಾಗದೆ ಬರೀ ಪುಸ್ತಕವನ್ನು ಓದಲಿಕ್ಕೆ ಮತ್ತೆ ದಿನಪತ್ರಿಕೆಯನ್ನು ಓದಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಎಂದಿನಂತೆ ಈಗ ಏನು ಜೈಲಿನ ಮೆನ್ಯೂ ಇದೆ, ಪಲಾವ್, ಈಗ ಸದ್ಯಕ್ಕೆ ಬೆಳಗ್ಗೆ ಅವ್ರಿಗೆ ನಾಷ್ಟವಾಗಿ ಪಲಾವನ್ನು ಕೊಡಲಾಗುತ್ತೆ. ಇನ್ನು ಈ ರೀತಿಯಾದಂಥ ಊಟವನ್ನು ತಗೊಳ್ಳಿಕ್ಕೆ ಜೈಲಿನ ಬೇರೆ ಅಂದರೆ ಡೈನಿಂಗ್ ಏರಿಯಾಗೂ ಕೂಡ ಹೋಗಂಗಿಲ್ಲ. ಅವರು ಇರುವಂಥ ಜಾಗಕ್ಕೆ ಕೊಠಡಿಗೆನೆ ಪೊಲೀಸ್ ಸಿಬ್ಬಂದಿ ಅಂದರೆ ಜೈಲಿನ ವಾರ್ಡನ್ಗಳು ಅವ್ರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಜೈಲಾಧಿಕಾರಿಗಳ ನಿರ್ದೇಶನ ಆಗಿರುವಂತಹದ್ದು. ಹೀಗಾಗಿ ಅವ್ರನ್ನ ಎಲ್ಲೂ ಕೂಡ ಬಿಡದೆ ಕಾರಿಡಾರಲ್ಲಿ ವಾಕಿಂಗ್ ಕೂಡ ಮಾಡೋಕ್ಕೆ ಬಿಡದೆ ಕೇವಲ 4 ಗೋಡೆಯ ಮಧ್ಯೆ ಇರಿಸಿ ಅವ್ರನ್ನ ಮೇಲೆ ನಿಗಾ ಇರಿಸಿರುವಂತಹದ್ದು. ಈ ಒಂದು ವಿಚಾರವಾಗಿ ಎಲ್ಲ ಒಂದು ಕಡೆ ಅಸಲಿ ಜೈಲ್ನ ಒಂದು ಅನುಭವ ದರ್ಶನ್ಗೆ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ ವಿದ್ಯಾ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.